Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 3 verse 4. If you do this, both God and man will be pleased with you. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 4ನೇ ವಚನ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವೆ. ಹೌದು, ಇಲ್ಲಿ ವಾಕ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ದೇವರ ದಯೆ ಮತ್ತು ದೇವರ ಸಮ್ಮತಿಯನ್ನು ಪಡೆದುಕೊಳ್ಳುವೆ ಎಂಬುದಾಗಿ. ಇದರಿಂದ ಎಂಬುದಾಗಿ ಹೇಳ್ತಾ ಇದೆ. ಇದರಿಂದ ಅಂದರೆ ಯಾವುದರ ಮೂಲಕವಾಗಿ ನಾವು ದೇವರ ದಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ? ಇದಕ್ಕೆ ಉತ್ತರವಾಗಿ ಇದೇ ಜ್ಞಾನೋಕ್ತಿ 3 ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅಂದರೆ ದೇವರ ಉಪದೇಶವನ್ನು ನಾವು ಯಾವತ್ತಿಗೂ ಕೂಡ ಮರೆಯಬಾರದು ಮತ್ತು ಆತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸಬೇಕು. ದೇವರ ಆಜ್ಞೆಗಳು ನಮಗೆ ಗೊತ್ತಿವೆ, ಆದರೆ ನಾವು ಏನು ಮಾಡ್ತೇವೆ ಅಂದರೆ, ಹೌದಪ್ಪ, ದೇವರ ವಾಕ್ಯದಲ್ಲಿ ಈ ರೀತಿ ಹೇಳಿದೆ, ಹೀಗೆ ನಾವು ಮಾಡಬೇಕು, ಏನೋ ಮನಸ್ಸಿಲ್ಲದೆ ನಾವು ಮಾಡಬಾರದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮನಪೂರ್ವಕವಾಗಿ ನಡೆಸು ಎಂಬುದಾಗಿ. 3ನೇ ವಚನ ಹೇಳ್ತಾ ಇದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಹೌದು, ನಾವು ಪ್ರೀತಿಯಿಂದ ಸತ್ಯ ಧರ್ಮದಲ್ಲಿ ನಡೆಯುವಾಗ ದೇವರ ದಯೆ ಮತ್ತು ಮನುಷ್ಯರ ದಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದುಂಟು ಪ್ರಿಯರೇ. ಮೊದಲನೇ ಸಮುವೇಲ 2ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಬಾಲಕನಿದ್ದಾನೆ, ಅವನ ಹೆಸರು ಸಮುವೇಲನು ಎಂಬುದಾಗಿ. ಈ ಸಮುವೇಲನು ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವ ದೇವರ ದಯೆ ಮತ್ತು ಮನುಷ್ಯರ ದಯೆಗೆ ಅವನು ಪಾತ್ರನಾದನು ಎಂಬುದಾಗಿ ನೋಡ್ತೇವೆ. ಅವನು ಚಿಕ್ಕ ಬಾಲಕನಾಗಿದ್ದನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾತನಾಗಿದ್ದನು, ದೇವಾಲಯದಲ್ಲಿಯೇ ಇದ್ದುಕೊಂಡು ಕರ್ತನ ಸೇವೆಯನ್ನು ಮಾಡುವಂಥ ಬಾಲಕನು ಅವನಾಗಿದ್ದನು. ಆ ಸಮಯದಲ್ಲಿ ಆ ಬಾಲಕನ ಮೇಲೆ ದೇವರ ದಯೆ ಇತ್ತು ಮತ್ತು ಮನುಷ್ಯರ ದಯೆ ಕೂಡ ಇತ್ತು ಎಂಬುದಾಗಿ ನೋಡುತ್ತೇವೆ. ಲೂಕ 2:52 ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ಬಾಲಕನಾಗಿರುವಾಗ ಆತನ ಮೇಲೆ ದೇವರ ಮತ್ತು ಮನುಷ್ಯರ ದಯೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ, ಬಾಲಕನಾಗಿರುವಾಗ ಆತನ ಮೇಲೆ ಮನುಷ್ಯರ ದಯೆಯೂ ಕೂಡ ಇತ್ತು ಮತ್ತು ದೇವರ ದಯೆಯೂ ಕೂಡ ಇತ್ತು. ಹೌದು, ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ನಮ್ಮ ಮೇಲೆ ದೇವರ ದಯೆಯೂ ಬೇಕು ಮತ್ತು ಮನುಷ್ಯರ ದಯೆ ಕೂಡ ಬೇಕು ಪ್ರಿಯರೇ. ಇದು ನಮಗೆ ಹೇಗೆ ದೊರೆಯುತ್ತದೆ? ಮೊದಲನೇದಾಗಿ ನೋಡೋಣ, ವಿಧೇಯತೆಯ ಮಾರ್ಗವನ್ನು ಅನುಸರಿಸಿ ನಡೆಯುವಾಗ ಎಂಬುದಾಗಿ. ಹೌದು, ದೇವರ ಉಪದೇಶವನ್ನು ಮರೆಯದೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಡೆಯುವಾಗ ನಮ್ಮ ಮೇಲೆ ದೇವರ ಮತ್ತು ಮನುಷ್ಯರ ದಯೆ ಉಂಟಾಗುತ್ತದೆ ಎಂಬುದಾಗಿ. 2ನೇದಾಗಿ, ಈ ದಯೆಯನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕು? ದಯೆಯನ್ನು ಸಂಪಾದಿಸಿಕೊಳ್ಬೇಕಾದ್ರೆ ಮೊದಲನೇದಾಗಿ ನಾವು ದೇವರನ್ನು ಮೆಚ್ಚಿಸುವಂತಹ ಬದುಕು ನಡೆಸಬೇಕು. ದೇವರಿಗೆ ಇಷ್ಟ ಬರುವ ರೀತಿಯಲ್ಲಿ ನಾವು ನಡೆಯಬೇಕು. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯಬೇಕು. ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿಕೊಂಡು ಹೋಗಬೇಕು. ಕರ್ತನಿಗೆ ಮೆಚ್ಚುಗೆ ಉಂಟಾಗುವ ರೀತಿಯಲ್ಲಿ ನಾವು ಜೀವಿಸುವುದೇ ಆದರೆ ದೇವರ ದಯೆ ನಮ್ಮ ಮೇಲೆ ಬರ್ತದೆ. ಅಷ್ಟು ಮಾತ್ರವಲ್ಲದೆ ಮನುಷ್ಯರ ದಯೆಯೂ ಕೂಡ ನಮಗೆ ದೊರೆಯುವಂಥದ್ದಾಗಿದೆ. ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಒಳ್ಳೆಯ ಹೆಸರು ದೊರೆಯುತ್ತದೆ. 3ನೇದಾಗಿ, ನಮ್ಮ ಜೀವನದಲ್ಲಿ ನಮಗೆ ಆಶೀರ್ವಾದ ದೊರೆಯಬೇಕು. ಈ ಆಶೀರ್ವಾದ ಹೇಗೆ ದೊರೆಯುತ್ತದೆ? ಪ್ರೀತಿ ಮತ್ತು ಸತ್ಯತೆಗಳನ್ನು ಬಿಡದೆ ಅವುಗಳನ್ನು ನಮ್ಮ ಕೊರಳಿಗೆ ಕಟ್ಟಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯುವಾಗ, ಎಲ್ಲರೊಟ್ಟಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಜೀವಿಸುವಾಗ ನಮಗೆ ದೇವರ ಕಡೆಯಿಂದಲೂ ಒಳಿತು ಉಂಟಾಗುತ್ತದೆ ಮತ್ತು ಸಮಾಜದ ಕಡೆಯಿಂದಲೂ ಕೂಡ ಒಳಿತು ಉಂಟಾಗುತ್ತದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ದೇವರ ದಯೆ ನಮ್ಮ ಮೇಲೆ ಬರಬೇಕಾದ್ರೆ ವಿಧೇಯತೆಯಿಂದ ಜೀವಿಸೋಣ, ದೇವರಾಜ್ಞೆಗಳನ್ನು ಕೈಕೊಂಡು ನಡೆಯೋಣ. ಆಗ ದೇವರ ಮತ್ತು ಮನುಷ್ಯರ ದಯೆ ನಮ್ಮ ಮೇಲೆ ಉಂಟಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೆ. ಇವತ್ತು ನೀವು ನಮಗೆ ಮಾಡಿರುವ ಈ ಉಪದೇಶಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಕರ್ತನೆ. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವೆ ಎನ್ನೋ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ಕರ್ತನೆ. ನಿಮಗೆ ಸ್ತೋತ್ರಪ್ಪ. ಯಾವ ಮಾರ್ಗವನ್ನು ಅನುಸರಿಸುವಾಗ ನಮಗೆ ದೇವರ ಮತ್ತು ಮನುಷ್ಯರ ದಯೆ ಉಂಟಾಗುತ್ತದೆ ಎನ್ನುವಂಥದ್ದನ್ನು ಕೂಡ ನೀನು ಕಲಿಸಿಕೊಟ್ಟಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ನಿನ್ನ ಉಪದೇಶವನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ, ಮನಪೂರ್ವಕವಾಗಿ ಅವುಗಳನ್ನು ನಡೆಸಲಿಕ್ಕೆ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಲಿಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ಅಪ್ಪ, ನಾವು ನಿನಗೆ ಮೆಚ್ಚುಗೆಯ ಜೀವಿತವನ್ನು ಜೀವಿಸಿ ನಿನ್ನಿಂದ ದಯೆಯನ್ನು ಪಡೆದುಕೊಳ್ಳಲಿಕ್ಕೆ, ಸಮಾಜದವರಿಂದಲೂ ದಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯ ಮಾಡು ಕರ್ತನೆ. ಈ ಲೋಕದಲ್ಲಿ ಉತ್ತಮ ರೀತಿಯಿಂದ ಜೀವಿಸಲಿಕ್ಕೆ, ನಿನಗೆ ಮೆಚ್ಚುಗೆಯ ಜೀವಿತವನ್ನು ಜೀವಿಸಲಿಕ್ಕೆ, ನಿನ್ನ ಚಿತ್ತಕ್ಕೆ ಅನುಸಾರವಾಗಿಯೇ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.